ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕಾದ್ರೆ ಕೆಸರುಗದ್ದೆಯಂತಾಯಿತು. ರಸ್ತೆಯೆಲ್ಲ ನಡೆದುಕೊಂಡು ಹೋಗಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲೆ ನಿರ್ಮಾಣ ಆದದಿಂದಲೂ ಕೂಡ ಇದೇ ಒಂದು ಗೋಳು. ಇಂಥದ್ದೊಂದು ಶೋಚನೀಯ ಸ್ಥಿತಿ ಸಾಕ್ಷಿಯಾಗಿರುವುದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹೊಸೂರು ಗ್ರಾಮದ ವಿದ್ಯಾರ್ಥಿಗಳ ದುಸ್ಥಿತಿ ಇದಾಗಿದೆ. ಮಳೆ ಬಂದ್ರಂತೂ ಶಾಲೆಗೆ ಹೋಗಬೇಕು ಅಂತ ಅಂದ್ರೆ ಹರಸಾಹಸ ಪಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗ್ರಾಮಸ್ಥರೆಲ್ಲರೂ ಎಂಎಲ್ಎ, ಕಮಿಷನರ್, ಡಿಡಿಪಿಐ ಸೇರಿ ಎಲ್ರಿಗೂ ಕೂಡ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯಾರೂ ಕೂಡ ಅದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಜಾಣ ಕೂಡನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ, ಆದರೂ ರಸ್ತೆ ನಿರ್ಮಾಣಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಸಿಟ್ಟಿಗಿದ್ದಂತಹ ಗ್ರಾಮಸ್ಥರು ವಿದ್ಯಾರ್ಥಿಗಳ ಜೊತೆಗೆ ಸೇರಿ ಮುಖ್ಯ ರಸ್ತೆ ಬಂದ್ ಮಾಡಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ಎಲ್ಲ ಆಫೀಸರ್ಗಳನ್ನು ನಮಸ್ಕಾರಗಳು. ಇದು ಒಂದು ವರ್ಷ ಇತ್ತು ಶಾಲೆಯಾಗಿ, ಆದ್ರೂ ಹಾದಿದು ಸಮಸ್ಯೆ ಭಾಳ ದೊಡ್ಡದ. ಎಲ್ಲ MLA ಹೇಳಿದೇವ್ರಿ, DDPI ಇಟ್ಟಿದ್ದೆವು, ಮತ್ತು DC ಅವರಿಗೆ ಲೆಟರ್ ಕೊಟ್ಟಿದ್ದೆವು, ಮತ್ತು ಕಮಿಷನರ್ ಕೊಟ್ಟಿದ್ದೆವು. ಎಲ್ಲರಿಗೂ ಲೆಟರ್ ಕೊಟ್ಟರು ಹಾದಿದ ಬದ್ದ ಸಮಸ್ಯೆನೇ ಬಗೆಹರಿದಿಲ್ಲ. ಮಕ್ಕಳಿಗೆ ಹೋಲಕ್ಕೆ ಒಂದು ಅರ್ಧ ಕಿಲೋಮೀಟರ್ ಒಳಗೆ ರೋಡ್ ಅದ. ಒಟ್ಟು ಯಾರಿಗೂ ಎಸೋ ಲೆಟರ್ 5-4 ಲೆಟರ್ ಕೊಟ್ಟಿದ್ದೇವು. ಅವ್ರಿಗೆ ಹೋಗಿ ಸಮಕ್ಷ ಇದ್ದಾಗ ಹೇಳಿದೆವು, ಮಾಡ್ತಾ ಇರ್ತಾರೆ. ಯಾರ ಗಮನಕ್ಕೂ ಎಷ್ಟು ಹೇಳಿದ್ರು ಯಾರು ಹಾದಿ ಮಾಡಿಲ್ಲ. ಅದಕ್ಕೆ ಈಗ ಹಾದಿ ಸಮಸ್ಯೆ ಅದ, ನಾವು ರೂಢಿ ಇದೊಂದು ದಯವಿಟ್ಟು ಹಾದಿ ಸಮಸ್ಯೆ ಬಗೆಹರಿಸ್ಕೊಂಡು ಕೇಳಿಕೊಳ್ಳಿ. ಎಲ್ಲ ಆಫೀಸರ್ಗಳನ್ನು ನಮಸ್ಕಾರಗಳು. ಇದು ಒಂದು ವರ್ಷ ಇತ್ತು ಶಾಲೆಯಾಗಿ, ಆದ್ರೂ ಹಾದಿದು ಸಮಸ್ಯೆ ಭಾಳ ದೊಡ್ಡದ. ಎಲ್ಲ MLA ಹೇಳಿದೇವ್ರಿ, DDPI ಇಟ್ಟಿದ್ದೆವು, ಮತ್ತು DC ಅವರಿಗೆ ಲೆಟರ್ ಕೊಟ್ಟಿದ್ದೆವು, ಮತ್ತು ಕಮಿಷನರ್ ಕೊಟ್ಟಿದ್ದೆವು. ಎಲ್ಲರಿಗೂ ಲೆಟರ್ ಕೊಟ್ಟರು ಹಾದಿದ ಬದ್ದ ಸಮಸ್ಯೆನೇ ಬಗೆಹರಿದಿಲ್ಲ. ಮಕ್ಕಳಿಗೆ ಹೋಲಕ್ಕೆ ಒಂದು ಅರ್ಧ ಕಿಲೋಮೀಟರ್ ಒಳಗೆ ರೋಡ್ ಅದ. ಒಟ್ಟು ಯಾರಿಗೂ ಎಸೋ ಲೆಟರ್ 5-4 ಲೆಟರ್ ಕೊಟ್ಟಿದ್ದೇವು. ಅವ್ರಿಗೆ ಹೋಗಿ ಸಮಕ್ಷ ಇದ್ದಾಗ ಹೇಳಿದೆವು, ಮಾಡ್ತಾ ಇರ್ತಾರೆ. ಯಾರ ಗಮನಕ್ಕೂ ಎಷ್ಟು ಹೇಳಿದ್ರು ಯಾರು ಹಾದಿ ಮಾಡಿಲ್ಲ. ಅದಕ್ಕೆ ಈಗ ಹಾದಿ ಸಮಸ್ಯೆ ಅದ, ನಾವು ರೂಢಿ ಇದೊಂದು ದಯವಿಟ್ಟು ಹಾದಿ ಸಮಸ್ಯೆ ಬಗೆಹರಿಸ್ಕೊಂಡು ಕೇಳಿಕೊಳ್ಳಿ. ಎಲ್ಲ ಆಫೀಸರ್ಗಳನ್ನು ನಮಸ್ಕಾರಗಳು. ಇದು ಒಂದು ವರ್ಷ ಇತ್ತು ಶಾಲೆಯಾಗಿ, ಆದ್ರೂ ಹಾದಿದು ಸಮಸ್ಯೆ ಭಾಳ ದೊಡ್ಡದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.